ಅಂಬಿಗರ ಚೌಡಯ್ಯನ ದೋಣಿ ಹಂಪಿಯಿಂದ ಮುಳುಗಿದ್ದೈತಿ. ಇಲ್ಲೇ ಒಂದು ಕಲ್ಲಿನ ದೋಣಿ ಐತಿ, ಇಲ್ಲಿ ಎಬ್ಸ್ತಿದ್ರು. ಇಲ್ಲಿಂದ ಮುಳುಗಿದಂಥ ದೋಣಿ ಹಂಪಿಗೆ ಹೇಳಬೇಕು ಅಂಥದ್ದು ಇಲ್ಲಿ ಕಲ್ಲಿನಾಗ ಒಂದು ದೋಣಿ ಮಾಡ್ಯಾರ. ಅದು ಬಹಳ ಶ್ರೇಷ್ಠವಾದೈತಿ. ಅದು ಹಂಗ ದೊಡ್ಡ ಒಳಗೆ ಕಲ್ಲ ಐತಿ, ಅದ್ ಮ್ಯಾಗ ಸುಂದರವಾದ ಒಂದು ಕೆತ್ತನೆ ಕಟ್ಟ್ಯಾರಂತೆ. ಅದನ್ನ ದೋಣಿ ಅಜ್ಜರ ಅದನ್ನ ನೋಡೋಣ ಬರ್ರಿ. ಹಂಗಾದ್ರೆ ಕಲ್ಲಿನ ದೋಣಿ ದೋಣಿ ನಿಲ್ಲುವ ಸ್ಥಳ, ದೋಣಿ ಐಕ್ಯ ಆದಂಥ ಸ್ಥಳ, ಅಂಬಿಗರ ಚೌಡಯ್ಯರು ಹುಟ್ಟಿದ ಸ್ಥಳ, ಅಂಬಿಗರ ಚೌಡಯ್ಯರ ಐಕ್ಯಾದ ಸ್ಥಳ, ಶಿವದೇವ ಮುನಿಗಳು ಐಕ್ಯಾದ ಸ್ಥಳ. ಶಿಖರೆ, ನೀವು ನೋಡಿದ ಹಾಗೆ ಇದೇ ಇಂದಿನ ಕಾಲದಲ್ಲಿ ಅಂಬಿಗರ ಚೌಡಯ್ಯನವರು ದೋಣಿಯನ್ನು ಕಟ್ಟುವಂತಹ ಸ್ಥಳ. ಈಗ ಅಜ್ಜರ್ ನಮಗೆ ಅಂಬಿಗರ ಚೌಡಯ್ಯನವರು ಹುಟ್ಟಿದಂತಹ ಸ್ಥಳವನ್ನು ತೋರ್ಸೋದಕ್ಕೆ ಹೋಗ್ತಿದ್ದಾರೆ. ನೋಡೋಣ ಬನ್ನಿ. ಇದು ಪಂಪಾಂಬಿಗೆ ಹೆರಿಗೆಯಾದ ಸ್ಥಳ, ಅಂಬಿಗರ ಚೌಡಯ್ಯನು ಹುಟ್ಟಿದ ಸ್ಥಳ. ಆಕಿ ನಶಿಗ್ನಾಗ ಸೂರ್ಯ ಉದಯ ಆಗ ಟೈಮ್ಗೆ ನೀರಿಗೆ ಬರ್ತಿದ್ಲು. ಆ ಟೈಮ್ನಲ್ಲಿ ಹೆರಿಗೆ ಆದಂಥ ಒಂದು ಅಂಬಿಗರ ಚೌಡಯ್ಯನ ಇದು ಸ್ಥಳ. ಇದು ಸ್ಥಳ ನೀರಿಲ್ಲ, ಯಾವಾಗಲೂ ನೋಡೋಕೆ ಸಿಗಲ್ಲ. ಈಗ ನೀರಿಲ್ಲದ ಟೈಮ್ನಾಗ ಇದನ್ನ ಎಲ್ಲರೂ ನೋಡಬಹುದು. ಈಗ ಇದು ಒಂದಂಥ ಚೌಡಯ್ಯ ಹುಟ್ಟಿದಂಥ ಒಂದು ಸ್ಥಳ. ಇದು ಎಷ್ಟೋ ಒಂದಿದು ನಮಗೆ ನೋಡಿದ್ರೆ ಮನಸ್ಸಿಗೆ ಸಂತೋಷ ಆಗ್ತೈತಿ. ಪಂಪಾಂಬಿಕೆಯರ ಮನೆ ಅಲ್ಲಿ ಮ್ಯಾಗ ಇತ್ತು. ಆಕೆ ಕರಿಯಮ್ಮ ಅಂತ ಇದ್ಲ ಆ ಮನೆಗೆ. ಈಗ ಅದು ನಾಶ ಆಗಿ ಹೋಗಿತ್ತು ಆ ಮನೆ. ಎಷ್ಟು ಸಿಕ್ಕಲ್ಲ ಆಸ್ತಿ ಓಟು ದಾನವಾಗಿ ಕೊಟ್ಟುಬಿಟ್ಟಾನ ಶಿವದೇವ ಮುನಿಗಳಿಗೆ. ಹಿಂಗಾಗಿ ಆತ ದಾನಶೂರ ಕರ್ಣ ಹೆಂಗಾಗಿದ್ರೆ ಆತ್ಮ ದಾನಶೂರ ಚೌಡಯ್ಯ, ಅಂಬಿಗರ ಚೌಡಯ್ಯ ಆಗ್ಬಿಟ್ಟಾನ. ಎಲ್ಲ ದಾನ ಕೊಟ್ಟುಬಿಟ್ಟಾನ. ಹಾಗಾದ್ರೆ ಈಗ ಇದು ಹೊಳಿ ಬಾಳ ಬಂದಾಗ ಅದೆಲ್ಲ ಚೌಡಯ್ಯನ ಮಂಟಪ ಎಲ್ಲ ಮುಣಗ್ತೈತ್ರಿ. ಹಾ, ಮುಣಗ್ತೈತಿ. ವೀಕ್ಷಕರೇ, ಈ ಜಾಗ ಪಂಪಾಂಬಿಕೆ ಅಂಬಿಗರ ಚೌಡಯ್ಯನಿಗೆ ಜನ್ಮ ನೀಡಿದ ಸ್ಥಳ. ಇದರ ಬಗ್ಗೆ ಅಜ್ಜರ್ ನಮಗೆ ಮಾಹಿತಿ ಕೊಟ್ರು. ಇನ್ನು ನಾವು ದೋಣಿ ಮುಳುಗಿದಂತಹ ಸ್ಥಳವನ್ನು ನೋಡೋಣ ಬನ್ನಿ. ಇದು ಅಂಬಿಗರ ಚೌಡಯ್ಯನ ದೋಣಿ ಮುಳುಗಿದಂಥ ಸ್ಥಳ. ಇದು ದೋಣಿ ಆಕಾರನ ಇತ್ತು. ಇದು ಎಲ್ಲ ಇದು ಕಲ್ಲು ಎಲ್ಲ ಬಿರಿ ಬಿಟ್ಟಿದ್ವು. ಇದನ್ನೆಲ್ಲ ಇತ್ತಿತ್ತಲಾಗಿ ಗಚ್ಚು ಮಾಡ್ಸ್ಯಾರ. ಇಲ್ಲಿದ ಅಂಬಿಗರ ಚೌಡಯ್ಯನ ದೋಣಿ ಅವ್ರು ಯಾವಾಗ ಐಕ್ಯ ಆದ್ರು, ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಇದು ಮುಣಿತ್ತು. ಅಂದ್ರೆ ಇದು ಕಲ್ಲಿನ ದೋಣಿ, ಕಂಚಿನ ಹುಟ್ಟು. ಇದು ಕಲ್ಲಿನ ದೋಣಿ ಇಲ್ಲಿ ಮುಗಿತು, ಮುಣಿತ್ತು. ಕಂಚಿನ ಹುಟ್ಟು ಇಲ್ಲೇ ಮುಣಿತ್ತು. ಶರಣ ಅಂತ ಆತನ ಹೆಸರು ಇವತ್ತು ಅಜವರವಾಗಿ ಉಳಿದಿದೆ. ಒಂದು ವಚನ ಐತಿ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹಟ್ಟಿಗಿಡಿಯಾಗಿ ಬೀಳುವ ಮೂರನ ಕಂಡರೆ ಮೆಟ್ಟಿದ್ದ ಎಡ ಪಾದರಾಕ್ಷಿಯ ತಕ್ಕಂಡು ಲಟ ಲಟನೆ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ಇದು ಮನುಷ್ಯನಾಗಿರ್ತದೆ, ನಿಂಗೆ ಬೇರೆ ಕಡೆ ಇರ್ತದೆ. ಅಂದ್ಬಿಟ್ಟು ಅಲ್ಲೇ ಹೋದ್ನೆ, ಇಲ್ಲಿ ಹೋದ್ನೆ, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದ್ನೆ, ನಾನು ಬೇರೆ ರಾಜ್ಯಕ್ಕೆ ಹೋದ್ನೆ, ಕೆಟ್ಟ ಮನುಷ್ಯರಲ್ಲಿ ಹೋದ್ರೆ ಎಲ್ಲಿ ಉದ್ಧಾರ ಆಗಲ್ಲ. ಪ್ರತಿ ವರ್ಷನೂ ಕುಂಭಾಭಿಷೇಕ ಆಗ್ತೈತಿ ಇಲ್ಲಿ. ಆಮೇಲೆ ಇಲ್ಲಿ ದೋಣಿ ತಗೊಂಡು ಬರ್ತಾರೆ ಸ್ವಾಮಿಗಳು, ಚಿತ್ರಶೇಖರ ಸ್ವಾಮಿಗಳು ಅಂತ ಅದಾರ. ದೋಣಿ ತಗೊಂಡು ಬಂದು ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ದೋಣಿ ಮುಖಾಂತರ ಚೌಡಯ್ಯನ ಗದ್ದಿಗೆ ಹೋಗ್ತಾರೆ. ಫಸ್ಟ್ ಎಲ್ಲಿ ಪೂಜೆ ಆಗ್ತೈತ್ರಿ? ಕುಂಭಾಭಿಷೇಕ ಮಾಡ್ಕೊಂಡು ಈ ಕಡೆ ಬರ್ತಾರಮ್ಮ. ಈ ಕಡೆ ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲೇ ಹೋಗ್ತಾರ. ಅಲ್ಲೇ 101 ಕುಂಭ ಅಭಿಷೇಕ ಆಗತ್ತೆ. ಆಹಾ, ಅಲ್ಲಿ ಯಾವ 1486ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರ ಒಂದು ಕುಂಭಾಭಿಷೇಕ ನಡೀತಾನ ಇದೆ. ಇವತ್ತಿಗೆ ಆ ಕುಂಭ ಹೊತ್ತವ್ರ ಹೆಸರು, ಅವ್ರ ಎಲ್ಲ ಚಿತ್ರಗಳು ಆ ಪಟ್ಟಣಿಗೆ ಮೇಲೆ ಬರ್ದಾರ. ಪಟ್ಟಣಿಗೆ ಮೇಲೆ ಅವ್ರ ಚಿತ್ರ ಅದಾವ್ರಿ ಅಜ್ಜರ? ಈಗ ಇವತ್ತಿಗೆ ಅದಾವ. ನಮಗ್ ಕಾಣಿಸ್ತೈತ್ರಿ ಅಜ್ಜರ? ಎಲ್ಲವೂ ಕಾಣಿಸ್ತ. ತೋರಿಸ್ತೀರಿ? ನೋಡ್ರಿ ಮಗಳು. ನೋಡಿದ್ರಲ್ಲ ಸ್ನೇಹಿತರೆ, ಅಜ್ಜರ್ ಹೇಳ್ದಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರ ದೋಣಿ ಮುಳುಗಿದಂತಹ ಸ್ಥಳ. ಈ ಸ್ಥಳವನ್ನು ದೋಣಿಯ ಆಕಾರದಲ್ಲಿಯೇ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಲ್ಲಿ. ಇದು ಬಹಳ ಸುಂದರವಾಗಿ ಕಾಣಿಸ್ತಿದೆ ವೀಕ್ಷಕರೇ, ನೋಡಬಹುದು ನೀವಿಲ್ಲಿ. ಅಜ್ಜರ್ ಹೇಳ್ದಾಗೆ ಪ್ರತಿ ವರ್ಷ ಜನವರಿ 14-15ರಂದು ಕುಂಭಾಭಿಷೇಕ ನೆರವೇರುತ್ತದೆ. ಫಸ್ಟ್ ಅಲ್ಲಿ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ
ಕುಂಭಾಭಿಷೇಕ ಆಗಿ ನಂತರ ಇಲ್ಲಿ ಚೌಡಯ್ಯನವರ ದೋಣಿ ಮುಳುಗಿದಂತಹ ಸ್ಥಳಕ್ಕೆ ಬಂದು ಇಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸುತ್ತಾರೆ. ವೀಕ್ಷಕರೇ, ಅಂಬಿಗರ ಚೌಡಯ್ಯನವರ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಸ್ಥಳೀಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.